ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 2 ವಾರದಿಂದ ಬರೀ ಹುಣ್ಸೆಹಣ್ಣು ಕುಟ್ಟಿ ಅದನ್ನು ತಯಾರಿ ಮಾಡೋದೇ ಆಗಿದೆ. ಈ ರೀತಿ ಹುಣ್ಸೆಹಣ್ಣು ಮರದಿಂದ ಬಡ್ಕೊಂಡು ಬಂದು ಅದನ್ನು ಚೆನ್ನಾಗಿ ಬಡಿಬೇಕು. ಬಡಿದ ಮೇಲೆ ಈ ರೀತಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ಈ ಥರ ನಾರೆಲ್ಲ ಬಿಡಿಸಿ ಇವಾಗ ಈ ಥರ ಹಾಕ್ಕೊಂಡು ಆ ಹುಣ್ಸೆಹಣ್ಣ ನಾರೆಲ್ಲ ಏನು ತೆಗ್ದಿದ್ವಲ್ಲ ಅದನ್ನು ತಗೊಂಡು ಈ ರೀತಿ ಕುಟ್ಟಿ ತೆಗೆದಿಟ್ಕೋಬೇಕು. ಅದನ್ನು ಆ ಹುಣ್ಸೆಹಣ್ಣ 2 ಭಾಗ ಮಾಡಿ ಆ್ಯಂಡ್ ವೈಟ್ ಪಾರ್ಟ್ ಏನಿದೆಯಲ್ಲ ಅದು ಕಾಣಿಸೋ ಹಾಗೆ ಇದು ಮಾಡಿ ಜೋಡಿಸ್ತಾ ಬರಬೇಕು. ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ. ಇಲ್ಲಿ ನೋಡಿ ತುಂಬ ಸ್ವಲ್ಪ ಕೆಮ್ಮಾಗಿತ್ತು. ಆ ಕೆಮ್ಮಿಗೋಸ್ಕರ ಈರುಳ್ಳಿ ತಿಂತಾ ಇದ್ದಾನೆ. ನಾವೇನೇ ಕೆಲಸ ಮಾಡಿದ್ರೂ ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಇದು ಮಾಡೋದ್ರಿಂದ ಸೊ ಅವರಿಗೂ ಒಂದು ಕುತೂಹಲ ಇರುತ್ತೆ. ಹಾಗೆ ಸ್ವಲ್ಪ ತರಲೆನೂ ಮಾಡ್ತಾ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಜರಡಿ ಒಳಗೆ ಹೋಗಿ ಕೂತ್ಕೊಂಡಿದ್ದಾನೆ ಪೃಥ್ವಿ. ಬೆಳಿಗ್ಗೆ ಅಡುಗೆ ಮಾಡಬೇಕಾದ್ರೆ ಒಂದು ಪೀಸ್ ಈರುಳ್ಳಿನ ಉಳಿಸಿದೆ. ಸೊ ಅದನ್ನು ತೊಗೊಂಬಂದು ತಿಂತಾ ಇದ್ದಾರೆ. ಕೆಮ್ಮಾಗಿತ್ತಲ್ವ, ಹೋಗಲಿ ಬಿಡು ತಿನ್ನಲಿ, ಕೆಮ್ಮಿಗೆ ಒಳ್ಳೆಯದು ಅಂತ ಹಾಗೆ ಬಿಟ್ಟಿದ್ದೀವಿ. ಇವಾಗ ಬೇಸಿಗೆ ಶುರು ಆಗೇ ಬಿಡ್ತು. ಸಿಕ್ಕಾಪಟ್ಟೆ ಇದ್ದಾಗೆ ಟಬ್ಬಲ್ಲಿ ನೀರಿದ್ವಾ ಅದರಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿ ಆಟ ಆಡ್ತಾ ಇದ್ದಾರೆ ಪೃಥ್ವಿ ಅವರು. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಅವನಿಗಂತೂ ನೀರಲ್ಲಿ ಆಡ್ತಾ ಇರೋದು. ಆಗಲೇ ಹೇಳಿದ್ಮೇಲೆ ಹುಣ್ಸೆಹಣ್ಣೆಲ್ಲ ತಂದು ಈ ರೀತಿ ಬಿಸಿಲಿಗೆ ಒಣಗಾಕಿ ಅದನ್ನು ಬಡಿಬೇಕು. ಈ ಥರ ಉದುರಿತ್ತು ಮರದಿಂದ. ನೋಡಿದ್ರೆ ಈ ಶೇಪ್ ಇದು ಒಂಥರ ನೋಡಲಿಕ್ಕೆ ಡಾಲ್ಫಿನ್ ಶೇಪ್ ಇದೆ. ಹಣ್ಣು ಊಟ ಮಾಡಲ್ಲ ನೀವು? ಹಣ್ಣು ತಿಂದ್ಮೇಲೆ ಉಣ್ತೀರಾ? ಓಕೆ ಡನ್. ಪಪ್ಪಿ ಕೊಡು ಮತ್ತೆ. ಆಗುತ್ತೆ, ನಾನು ಕಟ್ ಮಾಡ್ಕೊಡ್ತೀನಿ, ಕೊಡು. ಅಮ್ಮ ಬೇಡಮ್ಮ, ನಾನೇ ಕಟ್ ಮಾಡ್ಕೊಡ್ತೀನಮ್ಮ, ಆಗುತ್ತೆ, ಕೊಡು, ಕೊಡಿ. ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಮಾಡೋದು ಹೆಂಗೆ? ಹಾಯ್ ಮಾಡು ಚಿನ್ನು. ಹಾಯನ್ನು ಹಿಂಗನ್ನು ಹೇಳು ಮತ್ತೆ, ಕಟ್ ಮಾಡಿಕೊಡ್ತೀನಿ. ಹಣ್ಣು ಬೇಕಾ ಬೇಡ? ಕೊಡ್ತೀನಿ. ಹಿಂಗನ್ನು ಹಾಯನ್ನು ಇಲ್ಲಿ ಹಾಯ್ ಅನ್ನಿ ಮತ್ತೆ. ಇಲ್ಲಿ ಚಿನ್ನು ಹಾಯ್ ಮಾಡು. ಹಾಯ್. ಹೂವು ಮುಡ್ಕೊಳ್ಳಿ. ಹೂವು ಇಲ್ಲಿ ಹೂವು ಮುಡ್ಸಿದ್ನಲ್ಲ, ಹೂವು ಮುಡ್ಸೋಣ. ಇದು ಪೃಥ್ವಿದಲ್ಲ, ಇವತ್ತು ಹೂವು ಮುಡ್ಕೊಂಡಿದ್ದಾರಲ್ವಾ. ಸೂಪರ್. ನೋಡು ಹಂಗೆ ಇಟ್ಕೋ, ಚೆನ್ನಾಗಿದೆ. ಹಿಂಗೆ ಮುಡ್ಕೊಂಡ್ರೆ ಇರು ಒಂದು ಫೋಟೋ ತೆಗಿತೀನಿ ಅಷ್ಟೇ, ಆಮೇಲೆ ತೆಗ್ದಾಕಂತೆ. ಹಿಂಗೆ ಇಟ್ಕೊಳಮ್ಮ. ನೋಡು ಹೋಯ್ತು. ಆಗಷ್ಟೇ ಪೃಥ್ವಿ ಅವ್ರು ಎದ್ದು ಸಿಕ್ಕಾಪಟ್ಟೆ ಅಳ್ತಾ ಇರ್ತಾನೆ. ಹಾಗಾಗಿ ಅವನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಪಪಾಯ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಅವನಿಗೆ. ಆ್ಯಂಡ್ ಇವತ್ತು ಈ ಥರ ಜುಟ್ಟು ಹಾಕ್ಬಿಟ್ಟು ಹೂವು ಮುಡಿಸಿದ್ದೆ ಪೃಥ್ವಿಗೆ. ಕತ್ತಲ್ಲಿ ಒಂದು ಮುತ್ತಿನ ಸರ. ಹೇಗೆ ಕಾಣ್ತಿದ್ದಾನೆ ಅಂತ ತಿಳಿಸಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಹುಣ್ಸೆಹಣ್ಣ ಸೋಸಿದ್ವಲ್ಲ ಅದನ್ನು ಒಂದು ಜರಡಿಲಿಟ್ಟು ಒಂದು ಶೇಪ್ಗೆ ತರ್ತಾಯಿದ್ದೀನಿ. ಇದನ್ನು ಏನು ಹೇಳ್ತಾರೆ ಅಂದರೆ, ಹುಣಸೆಹಣ್ಣಿಂದ ವಿಧವಾದ ಹುಣಸೆಹಣ್ಣ ಜೋಡಿಸ್ಕೊಂಡು ಹೋಗಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಕರ್ಪುಡಿ ಅಂತ ಹೇಳ್ತಾರೆ. ಇವಾಗ ನಾನು ಮಾಡ್ತಾ ಇರೋದು ಚಪಾತಿ ಹಣ್ಣು ಅಂತ. ಈ ರೀತಿ ಜರಡಿ ತೊಗೊಂಡು ಅದನ್ನು ನೀಟಾಗಿ ಸರ್ಕಲ್ಲಾಗಿ ಜೋಡಿಸ್ಕೊಳ್ತಾ ಬರಬೇಕು.
ಒಂದೊಂದಕ್ಕೆ ಒಂದೊಂದು ಥರ ರೇಟ್ ಇರುತ್ತೆ ಮಾರ್ಕೆಟಲ್ಲಿ. ನಾವು ಹೇಗೆ ಮಾಡ್ಕೊಂಡು ಹೋಗಿರ್ತೀವೋ ಹಾಗೆ. ಮನೆ ಬಳಕೆಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ಅದನ್ನು ಮಾರ್ಕೆಟ್ಗೆ ಹಾಕೋಣ ಅಂತ ಇಲ್ಲಿ ತಯಾರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಎಲ್ಲ ಬಡ್ಕೊಟ್ಟು ಆ್ಯಂಡ್ ಕುಟ್ಟಿ ಕೊಟ್ಟಿದ್ದಾರೆ. ಅದನ್ನು ಸೋಸ್ಕೊಂಡು ಈ ರೀತಿ ಜರಡಿಲಿ ನಾನು ಶೇಪಾಗಿ ಜೋಡಿಸ್ತಾ ಇದ್ದೀನಿ. ಹಳ್ಳೀಲಿ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ, ಹೇಳೋಕ್ಕಾಗಲ್ಲ ಯಾವಾಗ ಏನು ಕೆಲಸ ಬರುತ್ತೆ ಅಂತ. ಅದನ್ನು ತೊಗೊಂಡು ಮಾಡ್ತಾ ಇರಬೇಕು. ಹುಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಏನೂ ಅನಿಸಲ್ಲ. ಸೊ ಈಗ ನನಗೆ 5 ತಿಂಗಳು ನಡೀತಾ ಇರೋದ್ರಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಓಡಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ. ಪೃಥ್ವಿಯವರು ನೋಡಿ ಏನೇನೋ ಮಾಡ್ತಾ ಇದ್ದಾರೆ ತೀಟೆನ. ಒಂದು ಇದು ಜೋಡಿಸಿಟ್ಟಿದ್ದೆ, ನಾನು ನೋಡಲೇ ಇಲ್ಲ, ಬಂದು ಎಲ್ಲ ಕೆಡಿಸ್ತಾ ಇದ್ದಾನೆ. ಹಬ್ಬ ಅಷ್ಟರಲ್ಲಿ ಹೋದೆ, ಹೆಂಗೋ ಕಷ್ಟಪಟ್ಟು ಮಾಡಿದ್ದೀನಿ. ಬಂದು ಒಂದೇ ಸಲ ಇದು ಮಾಡಿಬಿಟ್ನಾ ಅಂತ ಬೇಗ ಎದ್ದೋಗಿ ಎತ್ತಿಟ್ಬಿಟ್ಟೆ. ನೋಡಿ ಆ ಕಡೆ ಇದು ಸರಿ ಮಾಡೋಷ್ಟರಲ್ಲಿ ಈ ಕಡೆ ಏನೋ ಒಂದು ಮಾಡಿರ್ತಾನೆ. ಹಾಗೆ ಮಕ್ಕಳು ತುಂಟಾಟ ಮಾಡ್ತಾನೇ ಇರ್ತಾರೆ. ಆ್ಯಂಡ್ ನನ್ನ ವ್ಲಾಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಜೋಡಿಸಿಟ್ಟು ಜರಡಿಲಿ ಅದನ್ನು ದಬಾಕಿದ್ಮೇಲೆ ಈ ರೀತಿ ಶೇಪಾಗಿ ಬರುತ್ತೆ. ಇದನ್ನು ನಾವು ಚಪಾತಿ ಹಣ್ಣು ಅಂತ ಕರೀತಾರೆ. ಈ ರೀತಿ ಮಾಡಾಕೋದ್ರಿಂದ ಒಂದು ಸ್ವಲ್ಪ ರೇಟ್ ಇದೆ ಅಂತ ಅನಿಸುತ್ತೆ, ಹಾಗಾಗಿ ನಾನು ಚಪಾತಿ ಹಣ್ಣೇ ಮಾಡ್ತಾಯಿದ್ದೀನಿ. ಇನ್ನೂ ವಿಧವಾದ ಇದು ಮಾಡಿ ಹಾಕ್ತಾರೆ, ಕರ್ಪುಡಿ ಆ ಥರ ಎಲ್ಲ. ಸೊ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಹೇಗಿದೆ? ಇನ್ನು ಸಂಜೆ ಆಯಿತು, ಸಂಜೆ ಕಸ ಮುಸ್ರೆ ಅಂತ ಮಾಡಬೇಕು. ಹಾಗಾಗಿ ಇವನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ನಾಳೆ ಒಂದು ಸ್ವಲ್ಪ ಎಲ್ಲ ಹರಡಿದ್ಮೇಲೆ ಎಲ್ಲ ತೆಗೆದು ಎತ್ತಿಡೋದಿದೆಯಲ್ಲ, ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಈ ಹುಣಸೆ ಪಿಕ್ಕನ್ನು ಬೇರೆ ಸಪ್ರೇಟ್ ಮಾಡಬೇಕು, ಮತ್ತು ಆ ನಾರು ಬಂದಿದೆಯಲ್ಲ ಅದನ್ನು ಒಂದು ಸಪ್ರೇಟ್ ಇದರಲ್ಲಿ ತೆಗೆದಿಡಬೇಕು. ನಾರು ಐ ಥಿಂಕ್ ಈ ಗೋಣಿ ಚೀಲ ಮತ್ತು ಜೂಟ್ ಅಂತ ಅಂತಾರೆ ಅನಿಸುತ್ತೆ ಅಲ್ವಾ. ಅದನ್ನು ಮುಂಚೆ ಎಲ್ಲ ಹುಣಸೆ ನಾರಲ್ಲಿ ಇದು ಹಂಡೆ ತಿಕ್ತಾಯಿದ್ರು. ಈಗ ಯಾರು ಹಂಡೆನ ಅಷ್ಟಾಗಿ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತಿದ್ದೆ, ಬಟ್ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಹೆಚ್ಚಿನದಾಗಿ ಭಾರ ಎತ್ತಿ ಇಳಿಸೋ ಆಗಿಲ್ಲ. ಹಾಗಾಗಿ ಸ್ಟೀಲಿನ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ ನೀರನ್ನ ತುಂಬಿಟ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ತೆಗೆದಿಟ್ಟು ಕಸ ಗುಡಿಸಿ ಆ್ಯಂಡ್ ಒಳಗಡೆ ಏನು ಕೆಲಸ ಇದೆ ಅದೆಲ್ಲ ನೋಡ್ಕೋಬೇಕು, ಮತ್ತು ಅಡುಗೆ ಮಾಡಬೇಕು. ಹಾಗಾಗಿ ಎಲ್ಲ ಬೇಗ ತಡವಾಗಿ ವಿಶ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ. ಎಲ್ಲ ನನ್ನ ತಾಯಂದಿರಿಗೆ, ನನ್ನ ಅಕ್ಕ ತಂಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸ್ತ್ರೀ ಅಂದ್ರೆ ಒಂದು ರೀತಿ ಶಕ್ತಿ ಅಂತ ಹೇಳ್ಬೋದು. ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರ್ತಾರೆ. ಮತ್ತು ಎಲ್ಲರನ್ನು ನೋಡಿ ಎಲ್ಲರ ಯೋಗಕ್ಷೇಮವನ್ನು ನೋಡಿಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದೇ ಮರೆತುಬಿಟ್ಟಿರ್ತಾರೆ. ಸೊ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ನಮ್ಮ ಬಗ್ಗೆ ನಮಗೆ ಒಂದು ಸ್ವಲ್ಪ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅನ್ನೋದು ಇರಲಿ. ಪ್ರತಿದಿನ ಪ್ರತಿನಿತ್ಯ ತನ್ನ ಮನೆಯವ್ರಿಗಾಗಿ ದುಡಿತಾ ಇರೋ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವಿಮೆನ್ಸ್ ಡೇ ಆಲ್. ಈ ರೀತಿ ಒಂದು ಕವರ್ನಲ್ಲಿ ಹುಣಸೆ ಪಿಕ್ಕನ್ನು ತೆಗೆದಿಟ್ಟಿದ್ದೆ, ಅದರಲ್ಲಿ ಪಿಕ್ಕನ್ನು ಹಾಕಿ ತೆಗೆದಿಡ್ತಾ ಇದ್ದೀನಿ ಇವಾಗ ನಾನು. ಯಾರೆಲ್ಲ ಈ ವರ್ಷ ಏನು ಗೋಲ್ ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಏನು ಡ್ರೀಮ್ ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಅದೆಲ್ಲವೂ ಈಡೇರಲಿ. ಮನೆಯ ಬ್ಯಾಕ್ ಬೋನ್ ಆಗಿ ಹೆಣ್ಮಗಳು ನಿಂತಿರ್ತಾಳೆ. ಸೊ ನಮಗೇನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೆಯಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ. ಆ್ಯಂಡ್ ಮನೆಯಲ್ಲಿರೋರು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಏನೋ ನಾವು ನೋಡ್ಕೋಬೋದು. ನಮಗೆ ಹುಷಾರಿಲ್ಲ ಅಂತ ನಾವು ಮಲ್ಕೊಂಡ್ರೆ ನಮ್ಮನ್ನ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಇದ್ರೂ ಸಹ ಆ ಕೆಲಸಗಳು ಟೈಮಿಗೆ ಕರೆಕ್ಟಾಗಿ ಆಗೋದಿಲ್ಲ ಅಲ್ವಾ.
ಹಾಗಾಗಿ ನಮ್ಮ ಬಗ್ಗೆ ಒಂದು ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದಿರಲಿ, ಹಾಗೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋಣ. ಸೆಲ್ಫ್ ಲವ್ ಅಂತಾರೆ. ಸೊ ಸೆಲ್ಫ್ ಲವ್ ಇರೋದ್ರಿಂದ ಏನು ಸ್ವಾರ್ಥ ಅಂತ ಅನ್ಸ್ಕೊಳ್ಳೋದಿಲ್ಲ. ಮೊದಲು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ಆಮೇಲೆ ಎಲ್ಲರೂ ನಮ್ಮನ್ನು ತಾನಾಗೆ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಪಾಸಿಟಿವ್ ಆಗಿರೋಣ ಆ್ಯಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಂಡಿರೋಣ, ನಮ್ಮ ಸುತ್ತಮುತ್ತಲಿನ ಜನನ ಖುಷಿಯಾಗಿ ಇಟ್ಕೊಂಡಿರೋಣ. ನಮ್ಮನ್ನು ಪ್ರೀತಿಸೋ ಜೀವಗಳನ್ನು ಇನ್ನೂ ಖುಷಿಯಾಗಿಡೋಣ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲ ಎತ್ತಿಟ್ಟ ಮೇಲೆ ಈಗ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಹೊರಗಡೆ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಸಂಜೆ ಬಾಗಿಲು ಬಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಅಡುಗೆಗೆ ತಯಾರಿ ಮಾಡಿಕೊಂಡೆ. ಮತ್ತು ಇಲ್ಲಿ ಪೃಥ್ವಿ ಅವರು ಆರಾಮಾಗಿದ್ದರೆ ಅವ್ರ ಪಾಡಿಗೆ ಅವರು ಆಡ್ತಾ ಇರ್ತಾರೆ. ನಾನೇನು ಅಷ್ಟು ಇದು ಮಾಡೋದಿಲ್ಲ. ಅವನಿಗೆ ಹುಷಾರು ತಪ್ಪಿದ್ರೇ ಯಾವಾಗಲೂ ಅಮ್ಮ ಅಮ್ಮ ಅಂತ ಅಂದ್ಕೊಂಡಿರ್ತಾನೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಆ್ಯಕ್ಟಿವ್ ಇದ್ದಾನೆ. ತುಂಬ ಖುಷಿಯಾಗುತ್ತೆ. ನಾನು ಮಾಡೋ ಎಲ್ಲ ಕೆಲಸಗಳನ್ನು ಅವನು ಸಹ ಕರ್ಕೊಂಡು ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆ ಒಣಗಾಕ್ಬೇಕಾದ್ರೂ ಅಷ್ಟೇ, ಬಂದು ಒಂದೊಂದೇ ತಕ್ಕೊಡ್ತಾ ಇರ್ತಾರೆ, ನಾನು ತೊಗೊಂಡು ಒಣಗಾಕ್ತಾ ಇರ್ತೀನಿ. ಸೊ ಈ ರೀತಿ ಮಕ್ಕಳನ್ನ ನಾವು ಯಾವ ಕೆಲಸ ಮಾಡ್ತೀವೋ ಅದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಸ್ವಲ್ಪನೇ ಸುಧಾರಿಸ್ಕೊಂಡು ಹೇಗೋ ಕಸ ಗುಡಿಸಿ ನೀರು ಹಾಕಿದ್ದಾಯಿತು. ಸಂಜೆ ಟೈಮ್ ನಮ್ಮ ಮನೆಯವರು ಹೊಲದಲ್ಲಿ ಮೆಕ್ಕೆಜೋಳ ತಂದಿದ್ರು, ಹಾಗಾಗಿ ಅದನ್ನು ಬೇಯಿಸ್ಕೊಂಡು ತಿನ್ನೋಣ ಅಂತ ಅನಿಸ್ತಿತ್ತು. ಹಾಗಾಗಿ ಅದನ್ನು ಬೇಯಿಸ್ಕೊಂಡು ನಾನು ಪೃಥ್ವಿ ತಿಂತಾ ಇದ್ದೀವಿ. ಈಗ ಬೇಸಿಗೆಗಾಲ ಅಲ್ವಾ, ಹೊರಗಡೆನೇ ಮಡಿಕೆ ಇಟ್ಟು ಅದರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಜೋಳ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಜೋಳ ನೀರು ಕಡಿಮೆ ಇಡಬೇಕಿತ್ತು. ನಾನಿಲ್ಲಿ ನೀರು ಜಾಸ್ತಿ ಇಟ್ಬಿಟ್ಟೆ. ಹೇಗೋ ಬೆಂದು ಒಂದು ಅರ್ಧ ಗಂಟೆ ಅಂತೂ ತಗೊಳ್ತು ಬೇಯೋದಕ್ಕೆ. ಜೋಳನ ತಿಂತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ರಿಂದ ಸ್ವಲ್ಪ ಖಾರ ಅಂತ ಅನಿಸ್ತಾ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.